ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಏನಿಲ್ಲ ಗುರು, ಊರ್ ಕಡೆ ಬಂದಿದ್ದೆ. ಊರಿಂದ ಇವತ್ತು ದಿನ ಬಂದು ಸೋಮವಾರ, ಡ್ಯೂಟಿಗೆ ಹೋಗ್ಲೇಬೇಕಲ್ವಾ, ಅದಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಗೆ ಹೋಗಿ ಅಲ್ಲಿ ಯೂನಿಫಾರ್ಮ್ ಹಾಕಿ ಅಲ್ಲಿಂದ ಡ್ಯೂಟಿ ಶುರು ಮಾಡ್ತೀನಿ. ಮತ್ತೆ ಎಲ್ಲ ಕಾಫಿ ತಿಂಡಿ ಎಲ್ಲ ಆಯ್ತಾ? ಏನ್ ಸಮಾಚಾರ? ಚೆನ್ನಾಗಿದ್ದೀರಾ ಎಲ್ಲರೂ? ಯೋಗ ಕ್ಷೇಮ ಎಲ್ಲ ಚೆನ್ನಾಗೈತಾ? ಚೆನ್ನಾಗಿರ್ಬೇಕು, ಯಾವತ್ತೂ ಚೆನ್ನಾಗಿರ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಂದ ಶುರು ಮಾಡೋಣ. ಸ್ನೇಹಿತರೆ ಬನ್ನಿ, ಕಾಫಿ ತಿಂಡಿ ಯಾರ್ಯಾರು ಇನ್ನ ಮಾಡಿಲ್ಲ ಹೋಗೋ ಕಾಫಿ ಕುಡೀರಿ, ಇಲ್ಲ ಅಂದ್ರೆ ತಿಂಡಿ ಮಾಡಿಲ್ಲ ಅಂದ್ರೆ ತಿಂಡಿ ಮಾಡ್ರಿ. ಸೊ ಗೈಸ್ ಕಮ್. ಅಂದೇ ವೇಲ್ ಒಬ್ರು ಕನಕಪುರದಲ್ಲಿ ನನ್ನ ಫ್ರೆಂಡ್ ಒಬ್ರು ಬರ್ತಾರೆ ಸ್ನೇಹಿತರೆ. ಅವ್ರನ್ನ ಒಬ್ರನ್ನ ಪಿಕಪ್ ಮಾಡ್ಕೊಂಡು ಸೀದಾ ಬೆಂಗಳೂರು ಕಡೆ ಹೋಗ್ತಾ ಇರೋಣ. ಎಲ್ಲೊಂದು ನಿಲ್ಸೋದ್ ಬೇಡ, ಗಾಡಿನ ನಿಲ್ಸಿದ್ರೆ ಆನ್ ದ ವೇ ಒಂದು ಟೀ ಕುಡಿಯೋಕಷ್ಟೇ, ಇಲ್ಲ ಅಂದ್ರೆ ನಿಲ್ಸಲ್ಲ. ಯಾಕಂದ್ರೆ ಟೈಮು ಬಂದು ಆಲ್ರೆಡಿ 7:15 ಹೋಯ್ತೆ ಗುರು. ನೀವುಗಳು ಬೇರೆ ವೆಯ್ಟ್ ಮಾಡಲ್ಲ, ಡ್ಯೂಟಿ ಎಷ್ಟು ಬೇಗ ಆನ್ ಮಾಡ್ತೇನೆ ಅನ್ನೋದು ನೋಡ್ತಾ ಇರ್ತೀರಲ್ವಾ, ಅದಕ್ಕೋಸ್ಕರ ನಿಮ್ಗೋಸ್ಕರ ಆದ್ರೂ ಹೋಗ್ಬೇಕು ನಾನು ಇವಾಗ. ಓಡೋಗಲ್ಲ, ಗಾಡಿ ಓಡಿಸ್ಕೊಂಡು ಹೋಗೋಣ. ಸೊ ಬನ್ನಿ ಸ್ನೇಹಿತರೆ. ಗೈಸ್, ಇನ್ನೊಂದು ಮರ್ತ್ಕೊಂಡಿದ್ದೆ, ನಿಮ್ಗೊಂದು ಹೇಳಬೇಕಿತ್ತು. ಏನಪ್ಪಾ ಅಂತಂದ್ರ, ನಾನು ಆಕ್ಚುಲಿ ವಿಡಿಯೋ ಶೂಟ್ ಮಾಡಲಿಲ್ಲ, ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸದ್ಯಕ್ಕೆ ನೀವೇ ನನ್ನ ಆಪತ್ ಬಾಂಧವರು, ನನ್ನ ಸ್ನೇಹಿತರು ಎಲ್ಲ. ಅದಕ್ಕೋಸ್ಕರ ನಿಮ್ಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಎಂಜಾಯ್ ಮಾಡ್ರಿ, ಯಾವತ್ತು ಸ್ನೇಹಿತರ ಜೊತೆ ಚೆನ್ನಾಗಿರ್ರಿ, ಓಡಾಡ್ತಾ ಇರ್ರಿ. ಸ್ನೇಹಿತರ ಜೊತೆ ಗಲಾಟೆ ಕಿರಿಕು ಒಬ್ರಿಗೊಬ್ರು ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಸ್ನೇಹಿತರೆ. ನನ್ನ ಕಡೆಯಿಂದ ಅದೊಂದು ಟಿಪ್ಸ್ ಅಷ್ಟೇ. ಫ್ರೆಂಡ್ಸ್ಗಳು ಇರೋವಷ್ಟು ದಿನ ಚೆನ್ನಾಗಿರ್ರಿ, ಯಾವತ್ತೂ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಓಕೆ, ಎಂಜಾಯ್. ನಮ್ಮ ಹುಡುಗ ಇಲ್ಲ ಅವನಪ್ಪ, ಅಲ್ಲಿ ನೋಡ್ಬೇಕು ಅವನ್ನ. ಎಲ್ಲಿದ್ಯಮ್ಮ? ಎಸ್, ಬಂದ 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 ಮಗ. ಗೈಸ್, ಕನಕಪುರದಲ್ಲಿ ನಮ್ಮ ಹುಡುಗನ ಪಿಕಪ್ ಮಾಡ್ಕೊಂಡಾಯ್ತು. ಈಗ ಸೀದಾ ಬೆಂಗಳೂರು ಕಡೆ ಪಯಣ. ಸೊ ಹೋಗೋಣ ಬನ್ನಿ, ಸಿಗೋಣ ಬೆಂಗಳೂರಲ್ಲಿ. ಸದ್ಯಕ್ಕೆ ಈಗ ನಾವು ನಮ್ಮ ಹುಡುಗನ ಡ್ರಾಪ್ ಹಾಕಾಯ್ತು. ಮನೆಗೆ ಹೋಗಿ ಫಸ್ಟ್ ಯೂನಿಫಾರ್ಮ್ ಹಾಕೊಂಡು ಇಲ್ಲೆಲ್ಲಾರು ಟಿಫನ್ ತಿನ್ಕೊಂಡು ಮತ್ತೆ ಗ್ಯಾಸ್ ಹಾಕ್ಸ್ಕೊಂಡು ಡ್ಯೂಟಿ ಹ್ಯಾಂಗ್ ಮಾಡ್ಬೇಕು ಗುರು. ಯಾಕಂದ್ರೆ ಸೋಮವಾರ ಗೊತ್ತಲ್ಲ, ದಿನ ವೇಸ್ಟ್ ಮಾಡಬಾರ್ದು ಮತ್ತೆ ಟೈಮ್ ವೇಸ್ಟ್ ಮಾಡಬಾರ್ದು. ಯಾವತ್ತೂ ಅಷ್ಟೇ ಒಬ್ಬ ಮನುಷ್ಯ ಜಲ್ದಿ ಹೋಗಿ ನಾಷ್ಟ ಮಾಡಿ ಮತ್ತೆ ಯೂನಿಫಾರ್ಮ್ ಹಾಕಿ ಡ್ಯೂಟಿ ಹ್ಯಾಂಗ್ ಮಾಡ್ಬಿಡೋಣ. ಇವತ್ತಂತೂ ಗುರು ಸರ್ಚಿಂಗ್ ಫುಲ್ ತೋರಿಸ್ತಾವನೆ, ಎಲ್ಲಾ ಕಡೆ ಆರೆಂಜು ಕಲರ್ ತೋರಿಸ್ತಾವನೆ. ನನ್ನ ಪ್ರಕಾರ ಡ್ಯೂಟಿ ಬರ್ಬೋದು. ಆಲ್ರೆಡಿ ಆಷಾಢ ಮಾಸ ಅಂತೂ ಮುಗೀತು. ಸೊ ನೋಡೋಣ ಡ್ಯೂಟಿಗಳು ಇವತ್ತಿಂದ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಗೈಸ್, ಮನೆ ಹತ್ರ ಬಂದು ಹೋಗಿ ಯೂನಿಫಾರ್ಮ್ ಹಾಕಿ ಹೋಗ್ಬಿಡೋಣ ಸ್ನೇಹಿತರೆ. ಆಮೇಲೆ ಡ್ಯೂಟಿ, ಆಮೇಲೆ ಟಿಫನ್ ಮಾಡ್ಕೊಂಡು ಹೋಗ್ತಾರೆ. ಮನೆಗೆ ಹೋಗಿ ಬಂದಾಯ್ತು. ಸದ್ಯಕ್ಕೆ ಇವಾಗ ಡ್ರೆಸ್ ಹಾಕೊಂಡು ಬಂದೆ, ಯೂನಿಫಾರ್ಮು ಗ್ಯಾಸ್ ಹಾಕ್ಸ್ಕೊಂಡು ಟಿಫನ್ ತಿನ್ಬಿಡೋಣ ಗುರು. ಟೈಮ್ ಹಂಗೂ 9 ಗಂಟೆ ಆಗೋಯ್ತು ಗುರು, ಇನ್ನು ಮಾಡೋಕ್ಕಾಗಲ್ಲ ಗುರು. ಗ್ಯಾಸ್ ಬಂಕಲ್ಲಿ ಗಾಡಿಗಳು ನೋಡ್ರಿ, ಕತ್ತೆ ಮುಗೀತು ಗುರು. ಈ ಗೇಲ್ ಗ್ಯಾಸ್ ಬಂಕ್ನವ್ರಿಗೆ ಏನ್ ಬಂದಾಯ್ತು ಗುರು ರೋಗ. ಸರಿಯಾಗಿ ಗ್ಯಾಸ್ಗಳು ಸಪ್ಲೈ ಮಾಡಲ್ಲ ಗುರು. ಈ ತರ HP ಭಾರತ್ ಪೆಟ್ರೋಲಿಯಂ ಅಲ್ಲಿ ಗ್ಯಾಸ್ ಬಂಕ್ ಇದ್ರೆ ಅಲ್ಲಿ ಸಪ್ಲೈ ಆಗುತ್ತೆ. ಬಟ್ ಈ ಗೇಲ್ ಗ್ಯಾಸ್ ಅಂತಾನೆ ಸಪ್ರೇಟ್ ಮಾಡ್ಕೊಂಡಿದ್ದಾರೆ ನೋಡಿ ಗುರು. ನನ್ನ ಮಕ್ಳು ಅದೇನ್ ಬಂದೈತೆ ಅಂತ ಗೊತ್ತಿಲ್ಲ. ಗ್ಯಾಸ್ನ ಸರಿಯಾಗಿ ಸಪ್ಲೈ ಮಾಡ್ತಾ ಇಲ್ಲ ಬಂಕ್ಗೆ. ಸಪ್ಲೈ ಮಾಡ್ರು ಎಷ್ಟೋ ಕಡೆ ಕೆಟ್ಟೋಗ್ಬಿಡ್ತವೆ. ಥೂ 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 ಥೂ, ಇನ್ನು ಎಷ್ಟೊತ್ತಾಯ್ತದ ಗ್ಯಾಸ್ ಹಾಕ್ಸಕ್ಕೆ. ಥೂ, ಏನ್ ಗುರು, ಗ್ಯಾಸ್ ತಂದು ದೊಡ್ಡ ಕ್ವಾಟ್ಲೆ ಆಗ್ಬಿಡೈತೆ ಗುರು ಬೆಂಗಳೂರಲ್ಲಿ. ಈ ತರ ನೋಡಿದಾಗ CNG ಗಾಡಿನೇ ಬೇಡ ಅನ್ಸ್ಬಿಡ್ತದೆ ಸ್ನೇಹಿತರೆ. ನೋಡ್ರಿ, ಅವನ ಅಮ್ಮ ಗ್ಯಾಸ್ ಹಾಕ್ಸಕ್ ಅರ್ಧ ಗಂಟೆ ಆಯ್ತು ಗುರು. 2 ಗ್ಯಾಸ್ ಬಂಕ್ ಅವ ಇಲ್ಲೇ, 2ರಲ್ಲೂ ಗ್ಯಾಸ್ ಇಲ್ಲ. ನೋಡ್ರಿ ಹೆಂಗಾಯ್ತು, ಟೈಮ್ ಹೆಂಗಾಯ್ತು ನೋಡ್ರಿ. ಈ ತರ ಆದಾಗಲೇ ಮೂಡ್ ಔಟ್ ಆಗೋದು. ಇನ್ನು ಟಿಫನ್ ತಿಂದಿಲ್ಲ, ಗ್ಯಾಸ್ ಹಾಕ್ಸಕ್ ಇಷ್ಟೊತ್ತು. ಇನ್ನು ಟಿಫನ್ ಇನ್ಯಾವಾಗ ಡ್ಯೂಟಿಗೆ ಹೋಗೋದು? ಟಿಫನ್ನು ತಿಂದಾಯ್ತು, ಗ್ಯಾಸು ಹಾಕ್ಸಾಯ್ತು, ಎಲ್ಲ ಮುಗೀತು. ಒಂದು ಅರ್ಧ ಗಂಟೆ ವೇಸ್ಟ್ ಆಯ್ತು ಗುರು. ಯಾಕೆಂದ್ರೆ ಡ್ಯೂಟಿಗಳು ಬುಕ್ಕಿಂಗ್ ಆನ್ ಮಾಡಿದ ತಕ್ಷಣ ತುಂಬಾನೇ ಬುಕ್ಕಿಂಗ್ ಬರ್ತಾ ಇದ್ದೋ.
ಎಲ್ಲ ಸಣ್ಣ ಸಣ್ಣ ಮಿನಿಮಮ್ ಡ್ಯೂಟಿ ಬರ್ತದೆ. ನಾನು ವೆಯ್ಟ್ ಮಾಡಿದೆ ಒಂದು ಲಾಂಗ್ ಡ್ಯೂಟಿ ತಗೊಳ್ಳೋಣ ಅಂತ. ಹಂಗೆ ಇವಾಗ ಏರ್ಪೋರ್ಟ್ಗೆ 1136 ರೂಪಾಯಿ ತೋರಿಸಿದ್ದೇನೆ. ಇದೇ ನಮ್ಮ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಿಂದ ಹೋಗ್ತಾ ಇದ್ದೀನಿ ಇವಾಗ ಪಿಕಪ್ ಮಾಡೋಕ್ಕೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಯಾವ ಥರ ಬುಕ್ಕಿಂಗ್ನ ಯಾವ ಥರ ತಗೊಬೇಕು, ಯಾವ ಟೈಮಲ್ಲಿ ಹೆಂಗೆ ತಗೋಬೇಕು ಅನ್ನೋ ಸ್ನೇಹಿತರೆ ನಾನು ನಿಮ್ಗೆ ಸ್ವಲ್ಪ ಇವಾಗ ಪಿಕಪ್ ಮಾಡಿ ಹೋಗಿ ಏರ್ಪೋರ್ಟ್ ಡ್ರಾಪ್ ಆದ ತಕ್ಷಣ ನಿಮ್ಗೆ ಹೇಳ್ತೀನಿ ಹೆಂಗೆ ಅಂತ. ಸ್ನೇಹಿತರೆ, ಹೊಸ ಹೇರ್ ಸ್ಟೈಲ್ ಮಾಡಿಸಿದ್ದೀನಿ. ನನ್ನ ಹೇರ್ ಸ್ಟೈಲ್ ಹೆಂಗಿದೆ ಅಂತ ಸ್ವಲ್ಪ ನೋಡಿ ಯಾರಾದ್ರು ಕಮೆಂಟ್ ಮಾಡಿ. ದಯವಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ಬಿಡ್ರಿ ಗುರು. ಸುಮ್ಮನೆ ಒಂದು ಚೇಂಜಸ್ ಇರಲಿ ಅಂತ ಮಾಡಿದೆ ಅಷ್ಟೇ. ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಹೇಳ್ರಿ, ಚೆನ್ನಾಗಿಲ್ಲ ಅಂದ್ರೆ ಇಲ್ಲ ಗುರು ಚೆನ್ನಾಗಿಲ್ಲ ಕಟಿಂಗ್ ಅಂತ ಹೇಳ್ರಿ. ನಾನು ಹಳೆ ಸ್ಟೈಲ್ ಮೊದ್ಲು ಹೆಂಗ್ ಮಾಡ್ಸ್ಕೊಂತ ಇದ್ದೆ ಹಂಗೆ ಮಾಡ್ಸ್ಕೊಂಡ್ಬಿಡ್ತೀನಿ. ಆಮೇಲೆ ಈ ನನ್ನ ಮಗನ್ಗೆ ಈ ಸೋಕಿ ಬೇರೆ ಬಂತ ಗುರು ನನ್ಗೆ ಅನ್ಕೋಬೇಡ್ರಿ ಮನ್ಸಲ್ಲಿ ಯಾರನು. ಸೊ ಎಂಜಾಯ್ ಮಾಡ್ಬೇಕಲ್ವಾ ಮನ್ಸ ಅಂದ್ಮೇಲೆ, ಅಷ್ಟೇ. ಪಿಕಪ್ ಪಾಯಿಂಟ್ ಬಂದಿದ್ದೀನಿ, ಕಸ್ಟಮರ್ ಇನ್ನ ಬಂದಿಲ್ಲ. OTP बोलिए सर. (0649) ಸ್ನೇಹಿತರೆ ನೋಡ್ಬೋದು ನೀವು, 1070 ರೂಪಾಯಿ ಬಂದಿದೆ ಇವಾಗ ಏರ್ಪೋರ್ಟಿಂದ ಬಂದಿದ್ದು. ನೋಡ್ತಾ ಇದ್ದೀರಾ, 115 ರೂಪಾಯಿ ಟೋಲು ಬಂದಿದೆ. ನನಗೆಲ್ಲ ಕಟ್ಟಾಗಿ 1070 ರೂಪಾಯಿ ಬಂದಿದೆ. ಎಷ್ಟು ಕಿಲೋಮೀಟ್ರ್ ಗೊತ್ತಾ? ಬರೀ 46 ಕಿಲೋಮೀಟ್ರಿಗೆ 1 ಅವರ್ 36 ನಿಮಿಷ ತಗೊಂಡೈತೆ ಅಷ್ಟೇ. ಮತ್ತೆ ಆಲ್ರೆಡಿ ನೋಡ್ರಿ ಇಲ್ಲಿ ಹೆಡ್ ಟು ಊಬರ್ ಝೋನ್ ಗೋ ಸೆಡಾನ್ ಕ್ಯೂ ಅಂತ, T2 ಅಂದರೆ ಟರ್ಮಿನಲ್ 2 ಅಂತ ಸ್ನೇಹಿತರೆ. ಸದ್ಯಕ್ಕೆ ಟರ್ಮಿನಲ್ 2ಗೆ ಪಿಕಪ್ ಪಾಯಿಂಟ್ ಹೋಗೋಣ. ಇನ್ನೊಂದು ನಿಮ್ಗೆ ಹೇಳ್ಬೇಕು, ಅವಾಗಲೇ ಹೇಳ್ತೀನಿ ಅನ್ನಲ್ಲ, ಏನಪ್ಪ ಅಂತಂದ್ರೆ ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಬ್ರದರ್ ಹೆಂಗೆ ತುಂಬ ಲಾಂಗ್ ಟ್ರಿಪ್ನ ಡ್ಯೂಟಿಗಳನ್ನ ಹುಡುಕೊಳ್ಳೋದು ಹೆಂಗೆ ಅಂತ ಸುಮಾರು ಜನ ಕಮೆಂಟಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರಾ. ಅವ್ರಿಗೆ ಹೆಂಗೆ ಏನು ಹೇಳೋದು ಗೊತ್ತಾ, ನಾನು ಒಂದು ಡ್ಯೂಟಿ ಮಾಡಬೇಕು, ಒಂದರಲ್ಲೇ ಇರಬೇಕು. ಅಂದರೆ ಊಬರ್ ಮಾಡ್ತಾ ಇದ್ರೆ ನೀವು ಊಬರಲ್ಲೇ ಇರಬೇಕು, ಇಲ್ಲ ಓಲಾ ಮಾಡ್ತಾ ಇದ್ರೆ ನೀವು ಓಲಾದಲ್ಲೇ ಇರಬೇಕು. ಅವಾಗ ಏನು ಮಾಡ್ತಾನೆ ಅಂದರೆ ನಿಮ್ಗೆ ಜಾಸ್ತಿ ಯಾವುದ್ರಲ್ಲಿ ನೀವು ಜಾಸ್ತಿ ಲಾಗಿನಲ್ಲಿ ಇರ್ತೀರಿ ಅದರಲ್ಲಿ ನಿಮ್ಗೆ ಜಾಸ್ತಿ ಡ್ಯೂಟಿ ಕೊಡ್ತಾ ಇರ್ತಾನೆ. ನಾನು ಊಬರಲ್ಲೇ ಇರೋದ್ರಿಂದ ಇವತ್ತು ತುಂಬ ಬುಕ್ಕಿಂಗ್ಸ್ಗಳು ಜಾಸ್ತಿ ಇದ್ದು. ಇವತ್ತು ನಾನು ನೋಡ್ದಂಗೆ ಸುಮ್ಮನೆ ಆನ್ ಮಾಡಿದ ತಕ್ಷಣ ಸಡನ್ಲಿ ಬುಕ್ಕಿಂಗ್ ಯಾವುದೋ ಒಂದು ಬಂತು ಅನ್ನೋ ತಗೊಂಡು ನಾನು ಬರಲಿಲ್ಲ. ನನಗೆ ಗೊತ್ತಾಯ್ತು ಬುಕ್ಕಿಂಗ್ ಇವತ್ತು ಜಾಸ್ತಿ ಇವೆ ಅಂತ. ಯಾಕೆಂದ್ರೆ ಆನ್ ಮಾಡಿದ ತಕ್ಷಣ ಹಿಂದಿಂದ ಇಮಿಡಿಯೇಟ್ ಡ್ಯೂಟಿಗಳು ಬರ್ತಾ ಇರ್ತವೆ. ಎಷ್ಟೋ ಜನ ಏನ್ ಮಾಡ್ಬಿಡ್ತಾರೆ, ಯಾವ್ದೋ ಒಂದು ಬರ್ಲಿ ಬಿಡಪ್ಪ ಕಾಯಿಸೋದು ಬೇಡ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಸಡನ್ಲಿ ಆನ್ ಮಾಡಿದ ತಕ್ಷಣ ಯಾವ್ದೋ ಒಂದು ಡ್ಯೂಟಿ ಬಂದು ಅಂದ್ಬಿಟ್ಟು ಡ್ಯೂಟಿ ತಗೊಬಿಡ್ತಾರೆ. ಆ ಥರ ಯಾರು ಮಾಡಬೇಡಿ. ಯಾಕೆ ಅಂತಂದ್ರೆ, ಈಗ ನನ್ನೇ ಉದಾಹರಣೆ ಲೆಕ್ಕ ತಗೊಳ್ಳಿ, ಕಡಿಮೆ ಅಂದ್ರೆ ನಾನೊಂದು 25 ನಿಮಿಷ ವೆಯ್ಟ್ ಮಾಡಿದೆ. ಆನ್ ಮಾಡಿದ ತಕ್ಷಣ ಬುಕಿಂಗ್ ಬರೋಕ್ಕೆ ಶುರುವಾದು. ಎಲ್ಲ 250 ರೂಪಾಯಿ, 300 ರೂಪಾಯಿ, 500 ರೂಪಾಯಿ, ಮ್ಯಾಕ್ಸಿಮಮ್ 500 ರೂಪಾಯಿವರೆಗೂ ಬುಕಿಂಗ್ ಬರೋಕ್ಕೆ ಶುರುವಾದು. ಅಂದ್ರೆ 500 ರೂಪಾಯಿ ಡ್ಯೂಟಿ ನಾನು ತಗೊಂತಿದ್ದು. ಅದು ಬೆಳ್ಳಂದೂರ್ಗೆ ಗೊತ್ತಾಯ್ತು. ಬೆಳ್ಳಂದೂರ್ಗಾದ್ರೆ ನಾನು ಬೆಳಗ್ಗೆ ಪೀಕ್ ಅವರಲ್ಲಿ ನಾನು ಬೆಳ್ಳಂದೂರ್ ಕಡೆ ಹೋಗೋದೇ ಇಲ್ಲ. ಅಲ್ಲಿ ಹೋದ್ರೆ ಹೇಳಕ್ಕಾಗಲ್ಲ ಎಷ್ಟು ಗಂಟೆಗೆ ನಾವು ಬೆಳ್ಳಂದೂರು ಅಂದ ಆಚೆ ಬರ್ತೀವಿ ಅಂತಾನೆ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ನಾನೇನು ಮಾಡಿದೆ, ವೆಯ್ಟ್ ಮಾಡಿ ಅರ್ಧ ಗಂಟೆ ಆಯ್ತು. ನನಗೆ ಗೊತ್ತಿತ್ತು ಯಾವ್ದಾದ್ರು ಒಂದು ಲಾಂಗ್ ಬುಕಿಂಗ್ ಬಂದೇ ಬರ್ತದೆ ಅಂತ. ಯಾಕಂದ್ರೆ ಅಲ್ಲಿ ಬುಕ್ಕಿಂಗ್ಗಳು ಬರ್ತಾ ಇದ್ವಲ್ಲ, ಆ ಬುಕ್ಕಿಂಗ್ ಬರೋ ಉದಾಹರಣೆನ ನಾನು ತಗೊಂಡು ಹೇಳ್ತಾ ಇದ್ದೀನಿ ನಿಮಗೆ. ಹಂಗೆ ಅರ್ಧ ಗಂಟೆ ಕಾಯ್ದೆ, ಕರೆಕ್ಟಾಗಿ ಏರ್ಪೋರ್ಟ್ ಡ್ಯೂಟಿ ಬಂತು. 1150 ರೂಪಾಯಿ ತೋರಿಸಿದ. ನೋಡಿದ್ರಲ್ಲ ಇಲ್ಲಿ ನನಗೆಲ್ಲ ಕಟ್ ಮಾಡಿ 1070 ರೂಪಾಯಿ ಕೊಟ್ಟವನೆ. ಟೋಲು ಕಾಸು ಬಂದೈತೆ. ಈಗ ಇಮಿಡಿಯೇಟ್ ವಾಪಸ್ ಹೋಗಿ ಡ್ಯೂಟಿನೂ ಬಂದೈತೆ. ಸೊ ಹಿಂಗೆ ಡ್ಯೂಟಿ ಮಾಡೋ ಟ್ರಿಕ್ಸ್ಗಳು ಎಷ್ಟೋ ಜನ ಹೇಳ್ತಿರಲ್ವಾ, ಹೆಂಗೆ ದುಡಿಯೋದು ಊಬರಲ್ಲಿ ಅದು ಇದು ಅಂತ. ಇದೆಲ್ಲ ಟ್ರಿಕ್ಸ್ಗಳು. ಆಮೇಲೆ ಕೆಲವೊಂದು ಟೈಮಲ್ಲಿ ಹೆಂಗೆ ಅಂತಂದ್ರೆ ಡ್ಯೂಟಿಗಳು ಬರ್ತಾ ಇರಲ್ಲ, ತುಂಬಾ ಕಡಿಮೆ ಇರ್ತದೆ. ಅಂತ ಟೈಮಲ್ಲಿ ಯಾವ್ದಾದ್ರು ಬರಲಿ ಎತ್ಕೊಂಡು ಹೋಗ್ತಾ ಇರಬೇಕು. ನಾನೆಲ್ಲ ಟೈಮಲ್ಲಿ ಹಿಂಗೆ ಕಾಯ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅಂತ ಟೈಮಲ್ಲಿ ಯಾವುದೇ ಡ್ಯೂಟಿ ಬರಲಿ ನಾವು ವೇಟ್ ಮಾಡ್ದಂಗೆ ತಗೊಂಡು ಹೋಗ್ತಾ ಇರಬೇಕು. ಯಾಕಂದ್ರೆ ಬುಕಿಂಗ್ ಜಾಸ್ತಿ ಬರ್ತಾ ಇರಲ್ಲ, ಏನಿರಲ್ಲ. ಇಲ್ಲ ಬುಕಿಂಗ್ ಚೆನ್ನಾಗಿ ಬರ್ಬೇಕಾದ್ರೆ ವೆಯ್ಟ್ ಮಾಡಬೇಕು. ಆದಷ್ಟು ನಾವು ಲಾಂಗ್ ಟ್ರಿಪ್ ಹೊಡೆಯೋಕೆ ನೋಡ್ಬೇಕು. ಈಗ ನಾನು ಬಂದಲ್ಲ 46 ಕಿಲೋಮೀಟರ್ಗೆ 1070 ರೂಪಾಯಿ ಆರಾಮಾಗಿ. ಈಗ ಎಲ್ಲಿಗೆ ಬರ್ತದೆ ಅಂತ ಗೊತ್ತಿಲ್ಲ ಡ್ಯೂಟಿ. ನನಗೀಗ ಜಾಸ್ತಿ ಬೇಡ, ಒಂದು ಹೆಬ್ಬಾಳ ಬಂದರೂ ಸಾಕು. ಏರ್ಪೋರ್ಟಿಂದ ಬರೀ 300 ರೂಪಾಯಿ, 350, 400 ರೂಪಾಯಿ ಬಂದರೂ ಸಾಕು. ಅಲ್ಲಿಗೆ ಹೋಗಿ ನನ್ನ ಅರ್ನಿಂಗ್ಸ್ ನಾನು ಚೇಂಜ್ ಮಾಡ್ಕೊಂತೀನಿ. ಆಮೇಲೆ
ತೋರಿಸ್ತೀನಿ ಬನ್ನಿ ಹಂಗೆ. ಈಗ ಸದ್ಯಕ್ಕೆ ನಾವು ಟರ್ಮಿನಲ್ 2ಗೆ ಪಿಕಪ್ ಪಾಯಿಂಟ್ ಹೋಗೋಣ. ಇಷ್ಟೇ ಡ್ಯೂಟಿ ಮಾಡೋ ಟ್ರಿಕ್ಸ್ಗಳು ಇಷ್ಟೇ. ಚೆನ್ನಾಗಿ ಡ್ಯೂಟಿಗಳು ಬರಬೇಕಾದ್ರೆ ವೆಯ್ಟ್ ಮಾಡ್ರಿ. ಆದಷ್ಟು 1000 ರೂಪಾಯಿ ಮೇಲೆ ಬುಕ್ಕಿಂಗ್ಗೆ ವೆಯ್ಟ್ ಮಾಡ್ರಿ. ಅಂದ್ಬಿಟ್ಟು 2 ಅವರ್ 3 ಅವರೆಲ್ಲ ಬೇಡ, ಒಂದು ಅರ್ಧ ಗಂಟೆ ವೆಯ್ಟಿಂಗ್ ಇದ್ರೆ ಇಮ್ಮಿಡಿಯೇಟ್ ಆ ಟೈಮಲ್ಲಿ ಕೊಡ್ತಾನೆ. ಒಂದಲ್ಲ ಒಂದು ಡ್ಯೂಟಿ ಆ ಥರ ಲಾಂಗ್ ಡ್ಯೂಟಿಗಳು ತುಂಬ ಕಡಿಮೆ ಇದ್ದಾಗ ಯಾವುದೇ ಡ್ಯೂಟಿ ಸ್ಟಾರ್ಟಿಂಗ್ ನಿಮಗೆ ಬುಕ್ಕಿಂಗ್ ಬರಲಿ, ಆ ಬುಕ್ಕಿಂಗ್ನ ತಗೊಂಡು ನೀವು ಹೋಗ್ತಾ ಇರಿ ಪಿಕಪ್ ಪಾಯಿಂಟ್ಗೆ. ಯಾವ ಡ್ಯೂಟಿ ಮಾಡ್ತಾ ಇರಿ ಅಷ್ಟೇ ನೀವು, ಬುಕ್ಕಿಂಗ್ ಕಡಿಮೆ ಇದ್ದಾಗ. ಗುರು ಟ್ರಾಫಿಕ್ ನೋಡ್ರಿ, ಊಬರ್ ಲೈನು ಸಕ್ಕತ್ತೈತೆ ಗುರು. ಇವತ್ತು ಗಾಡಿಗಳು ಸಿಕ್ಕಾಪಟ್ಟೆ ನಿಂತವೆ. ಯಪ್ಪ ಭಯಂಕರ ಗಾಡಿ. सर लगेज तो इधर ही रख दीजिए, इधर बस. What is it, sir? 662 636. Okay. ಗುರು ನೋಡ್ಬೋದು ನೀವು, ಈಗ ತಾನೇ ನಾನು ಏರ್ಪೋರ್ಟಿಂದ ಬಂದಿದ್ದಕ್ಕೆ 499 ರೂಪಾಯಿ ನನಗೆ ಬಂದಿದೆ ನೋಡಿ. 922 ರೂಪಾಯಿ ಬಿಲ್ ಮಾಡಿದ್ದಾನೆ. 114.99 ಅಂದರೆ 115 ರೂಪಾಯಿ ಟೋಲ್ದು ಕಾಸು ಕೊಟ್ಟಿದ್ದೇನೆ. ನನಗೆ ಬಂದಿರೋದು ಬರೀ 499 ಅಂದರೆ 500 ರೂಪಾಯಿ ಬಂದಿದೆ ಸ್ನೇಹಿತರೆ ನೋಡಿ. ಅದ್ರ ಕೆಳಗಡೆ ಹಿಂದೆಗಡೆದು ಬೆಳಗ್ಗೆ 1070 ರೂಪಾಯಿ ಆಗಿದೆ ನಂದು ಅಮೌಂಟ್. ಇವಾಗ ಅದಕ್ಕೂ ಟೋಲ್ ಬಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಥರ ಅರ್ನಿಂಗ್ ಮಾಡೋ ಟ್ರಿಕ್ಸು ಇದೆ. ಈಗ ಟೈಮ್ ಬಂದು ಇನ್ನೂ ಬರೀ 1:07 ಅಷ್ಟೇ. ಒಂದು ನೋಡಿ 10 ಗಂಟೆಗೆ ನಿಮಗೆ ಗೊತ್ತು, ನಾನು ಬಂದಿದ್ದೆ ಡ್ಯೂಟಿಗೆ 10 ಗಂಟೆಗೆ. ಈಗ ಟೈಮ್ ಎಷ್ಟು, 3 ಅವರ್ ಲೆಕ್ಕ ತಗೊಂಡ್ರು 10ರಿಂದ 11, 12, 1 ಗಂಟೆ 3 ಅವರ್ ಲೆಕ್ಕ ತಗೊಂಡ್ರು ನಾನು ಅರ್ನಿಂಗ್ಸು 3 ಅವರ್ಗೆ 1500 ರೂಪಾಯಿ ಮಾಡಿದ್ದೀನಿ. ಇದೇ ಥರ ಅರ್ನಿಂಗ್ಸ್ ಮಾಡೋ ಟ್ರಿಕ್ಸ್. ಈಗ ಏನು ಮಾಡಬೇಕು ಅಂದರೆ ನಾವು, ಈಗ ಡ್ಯೂಟಿಗಳು ಸ್ವಲ್ಪ ಕಡಿಮೆ ಬೀಳ್ತವೆ ಮಧ್ಯಾಹ್ನ ಹೊತ್ತು. ಅಂಥ ಟೈಮಲ್ಲಿ ಇವಾಗ ಯಾವುದಾದ್ರು ನೋಡ್ಕೊಂಡು ಇದು ಇವಾಗಲೂ ಅಷ್ಟೇ ಸ್ವಲ್ಪ ಬೇಗ ಎತ್ಕೊಬೇಕು. ಇವಾಗ ಇದು ನಾನ್ ಪೀಕ್ ಅವರು, ಯಾವುದೇ ಡ್ಯೂಟಿಗೂ ಅಂಥ ಅಮೌಂಟು ಕೊಡಲ್ಲ. ಈಗ ಏನು ಮಾಡ್ತೀನಿ ಅಂದರೆ, ನಾನು ಯಾವುದೇ ಬರಲಿ ಎತ್ಕೊಂತೀನಿ ನೋಡಿ. ಯಾವುದೋ 6 ಕಿಲೋಮೀಟರ್ ಕೊಡ್ತಾ ಇದ್ದಾನೆ ಇವಾಗ. ಬರೋ ಟೈಮ್ ಬಂದು ಕರೆಕ್ಟಾಗಿ 1:44 ಕರೆಕ್ಟಾಗಿ ನೋಡ್ರಿ. ನಾನು 1 ಗಂಟೆಗೆ ಬಂದ ಡ್ಯೂಟಿ, ಸಣ್ಣ ಡ್ಯೂಟಿಗಳು ಬೀಳ್ತಾ ಇದ್ದೋ. ಈಗ 1:44 ಆಯಿತು, 3/4 ಗಂಟೆ ಆಯಿತು. ಆ ಗ್ಯಾಪಲ್ಲಿ ಊಟನೂ ಮಾಡ್ಕೊಂಡೆ, ಎಲ್ಲ ಕೆಲಸ ಮುಗಿದು ಈಗ ಮತ್ತೆ ನನಗೆ ಹತ್ತಿ ಬರೋಕ್ಕೆ ಡ್ಯೂಟಿ ಬಂದೈತೆ. ಅಂದರೆ ಕಡಿಮೆ ಅಮೌಂಟು. ಇವಾಗ ನಾನ್ ಪೀಕ್ ಅವರ್ ಅಲ್ವಾ, ನಂಗೆ ಅಂದ್ಬಿಟ್ಟು ನಾವು ಕಡಿಮೆ ಅಮೌಂಟ್ ಅಂದ್ಬಿಟ್ಟು ನಾವು ಯಾವುದೋ ಮರದಿನಲ್ಲಿ ಗಾಡಿ ಹಾಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಹೋಗ್ಬೇಕು ಇಲ್ಲ, ನಮ್ಮ ಕಮಿಟ್ಮೆಂಟ್ ನಾವು ರೀಚ್ ಆಗಬೇಕು ಅಂದರೆ ನಾವು ಹೋಗ್ಲೇಬೇಕು. ಅದಕ್ಕೋಸ್ಕರ ಈಗ ಡ್ಯೂಟಿ ಬಂದು ಹತ್ತಿ ಬೆಲೆಗೆ ಪಿಕಪ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಹೋಗೋಣ ಪಿಕಪ್ ಪಾಯಿಂಟ್ಗೆ. ಪಿಕಪ್ ಪಾಯಿಂಟ್ಗೆ ಬಂದೆ. ಕಸ್ಟಮರ್ ಎಲ್ಲವರಪ್ಪ, ಗಲ್ಲಿ ಗುರು, ಚಿಕ್ಕ ಗಲ್ಲಿ ನೋಡ್ರಿ. ಈ ಚಿಕ್ಕ ರೋಡಲ್ಲಿ ಆ ಕಡೆ ಈ ಕಡೆ ಕಾರ್ಗಳು ಬೇರೆ ನಿಲ್ಲಿಸ್ತಾರೆ. ಎತ್ತಾಗಪ್ಪ ಹೇಳಿ ಅದು ಗಾಡಿನ ಈ ರೋಡಲ್ಲಿ ನೋಡೋಣ. ಸೈಡ್ಗೆ ಹಾಕ್ಬಿಡೋಣ ಗಾಡಿ. OTP ಹೇಳಿ ಮೇಡಮ್. 4396. బట్లంతా పెట్టిండాను. బాయ్. ಕಸ್ಟಮರ್ನ ಡ್ರಾಪ್ ಆಗಾಯ್ತು. ಸದ್ಯಕ್ಕೆ ಇವಾಗ ನಾವು ಹತ್ತಿ ಬಲೆಯಲ್ಲಿ ಇದ್ದೀವಿ ಗುರು. ಹೆಂಗ ಊಟ ಮಾಡಾಯ್ತು, ಎಲ್ಲ ಆಯ್ತು. ಈಗ ನೆಕ್ಸ್ಟ್ ಹತ್ತಿ ಬಲೆಯಿಂದ ಕಡೆಯಿಂದ ಯಾವ್ದಾದ್ರು ಪೀಕ್ ಅವರ್ ಸ್ಟಾರ್ಟ್ ಆಗೋದ್ರೊಳಗಡೆ ಒಂದು ಒಳ್ಳೆ ಲಾಂಗ್ ಬಿದ್ದೋದ್ರಿ. ಇವಾಗ ನೋಡಿ ಟರ್ನ್ ಆಗುತ್ತೆ. ಇವತ್ತಿನ ಮ್ಯಾಚ್ T20 ಆಡ್ದಂಗೆ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಕಡಿಮೆ ಬೀಳ್ತು ಅಂತಂದ್ರೆ, ಅಂದ್ರೆ ಕಡಿಮೆ ಅಮೌಂಟ್ ಡ್ಯೂಟಿ ಅಂದ್ರೆ ಸ್ವಲ್ಪ ಒನ್ ಡೇ ತರ ಆಗ್ಬಿಡುತ್ತೆ ಅಷ್ಟೇ.
ಕಸ್ಟಮರ್ನ ಡ್ರಾಪ್ ಆಗ್ತದಂಗೆ ಮತ್ತೆ ಇಮ್ಮಿಡಿಯೇಟ್ ಡ್ಯೂಟಿ ಬಂತು ಕಾಡ್ಗೋಡಿಗೆ. 31 ಕಿಲೋಮೀಟರ್ ಐತೆ ಗುರು. ನಾನ್ ಪಿಕ್ ಅವರ್ ಇದು, ಬಟ್ ಏನು ಮಾಡೋಕ್ಕಾಗಲ್ಲ. ನಾನು ನಾನ್ ಪಿಕ್ ಅವರ್ ಅಂದ್ಬಿಟ್ಟು ಕೂತ್ಕೊಂಡ್ರೆ ಆಗಲ್ಲ. 1 ಅವರ್ 15 ನಿಮಿಷ ಸೇಮ್. ಇವಾಗ ನಾನು ಸೇವಿ ರಾಮನ್ ನಗರ ಕಡೆಯಿಂದ ಬಂದಾಗ ತೋರಿಸ್ತಲ್ಲ ಅಷ್ಟೇ ತೋರಿಸ್ತಾ ಇದೆ. ಇಲ್ಲೂ ಕೂಡ ತಲೆ ಕೆಡಿಸ್ಕೊಳ್ಳೋದಂಗೆ ಹೋಗ್ತಾ ಇರ್ಬೇಕು ಪಿಕಪ್ ಪಾಯಿಂಟ್ಗೆ. ಬನ್ನಿ ಪಿಕಪ್ ಮಾಡಿಬಿಡೋಣ ಗುರು. ಇಲ್ಲಿ ನೋಡ್ಬೋದು ನೀವು, ಅನ್ನೇಮಾಡು ರೋಡ್ ಅಂತ ತೋರಿಸ್ತೀನಿ ನೋಡಿ, ಎಡವನಹಳ್ಳಿ. ಇಲ್ಲಿ ನೋಡ್ರಿ, ಹೋಗಕ್ಕೆ ಈ ಲೊಕೇಶನಲ್ಲಿ ಹಾಕವ್ರೆ. ಆ ಲೊಕೇಶನ್ ಹೋಗಕ್ಕೂ ಆಯ್ತಿಲ್ಲ, ಏನಿಲ್ಲ ನೋಡ್ರಿ. ಆ ಕಡೆಯಿಂದ ಬಾ ಈ ಕಡೆಯಿಂದ ಬಾ ಅಂತಾರೆ. ಹೆಂಗುರು ಇವರು ನೋಡ್ರಿ, ಸರಿಯಾಗಿ ರೋಡೇ ಇಲ್ಲ. ಇಲ್ಲಿವರೆಗೂ ಬಂದಿದ್ದೀನಿ ಯಾವ್ಯಾವ್ದು ಮಣ್ ರೋಡಲ್ಲಿ ನೋಡ್ಬೋದು ಬೇಕಾದ್ರೆ ನೀವೇ ನೋಡ್ರಿ. ಮಣ್ ರೋಡ್ ಹೆಂಗೈತೆ. ಅವ್ರ ಪಿಕಪ್ ಬಂದು ಇರೋದು ನೋಡ್ರಿ ಅದೇ ಬಿಲ್ಡಿಂಗಲ್ಲಿ. ಅವ್ರು ಈ ಕಡೆ ಬರೋಕೆ ಆಯ್ತಾ ಇಲ್ಲ, ಏನಿಲ್ಲ. ಆ ಕಡೆ ಬಂದ್ರೆ ಅಂತಾರೆ. ಈ ಮಣ್ ರೋಡ್ ನೋಡ್ರಿ, ಈ ಕಡೆ ಸ್ಟ್ರೈಟ್ ರೋಡ್ ತೋರಿಸ್ತಾ ಇದೆ. ಆ ಕಡೆ ಹೋಗಕ್ಕೆ ದಾರಿನೇ ಇಲ್ಲ. ಹೌದಾ? ಏನು ಮಾಡೋಕ್ಕಾಗಲ್ಲ ಅದು. ಹಾಂ ಹಾಂ. ಸ್ನೇಹಿತರೆ, ನೀವು ಈ ಕ್ಯಾಮರಾದಲ್ಲಿ ಮುಂದೆಗಡೆ ಇದೆಲ್ಲ ಏನು ನೋಡ್ತಾ ಇದ್ದೀರಲ್ವಾ, ಈ ಬಿಲ್ಡಿಂಗು, ಎಡಗಡೆ ಕಾಂಪೌಂಡ್ ಬಿಲ್ಡಿಂಗು. ಈಗ ನಾನು ಕಸ್ಟಮರ್ನ ಡ್ರಾಪ್ ಹಾಕಿದ್ನಲ್ಲ, ಹತ್ತಿ ವಲಯ ಹತ್ರ ಒಬ್ರನ್ನ ಪಿಕಪ್ ಮಾಡಿ ಸ್ನೇಹಿತರೆ, ಅದೇ ಕಸ್ಟಮರ್ದು. ಇವ್ರದೆಲ್ಲ ಜಮೀನು ಅವ್ರದ್ದೇ ಅಂತೆ. ಪಾಪ ಬೆಳಗ್ಗೆ ಅವ್ರ ಕಾರ್ ಸ್ಟಾರ್ಟ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಕ್ಯಾಬ್ ಬುಕ್ ಮಾಡಿದಾರಂತೆ. ನಿಜವಾಗ್ಲೂ ಗ್ರೇಟ್ ಗುರು. ಇಷ್ಟೆಲ್ಲ ಇಟ್ಕೊಂಡು ಬೆಂಗಳೂರಲ್ಲಿ ದನ ಸಾಕ್ತಾವ್ರಿ. ಆ ಕಸ್ಟಮರ್ ಇವಾಗ ಬಂದಿದವರು ಸುಮಾರು ವಯಸ್ಸಾಗಿತ್ತು, ಒಂದು 60 ವರ್ಷ ವಯಸ್ಸಾಗಿತ್ತು. ನಿಜ ಗ್ರೇಟು. ಇಲ್ಲಿ ಕಾಣ್ತಾ ಇದೆಯಲ್ಲ ನನ್ನ ಸುತ್ತಮುತ್ತ ಹಿಂದೆ ಏನ್ ನೋಡ್ತಾ ಇದ್ರಲ್ಲ, ಈ ಜಮೀನೆಲ್ಲ ಅವ್ರದೇನೆ ಅಂತೆ ನೋಡ್ರಿ. ಆದ್ರೂ ದನ ಸಾಕ್ತಾವ್ರಂತೆ. ಗ್ರೇಟ್ ಅಲ್ವಾ? ಬೆಂಗಳೂರಲ್ಲಿ ಇದ್ಕೊಂಡು ದನ ಸಾಕೋರು ಅಂದ್ರೆ ಅವ್ರಿಗೆ ಎಷ್ಟು ಪ್ರೀತಿ ಇರುತ್ತೆ ದನಗಳ ಮೇಲೆ. ಫುಲ್ ಸೈಟ್ ಎಲ್ಲ ಅಣ್ತಂದಿರ ಹಂಚ್ಕೊಂಡ್ರೆ, ಫುಲ್ ಎಕರೆ ಗಟ್ಲೆ ಜಮೀನುಗಳು ಬೆಂಗಳೂರಲ್ಲಿ. ಸೂಪರ್ ಸೂಪರ್. 400 ರೂಪಾಯಿ ಕೊಟ್ಟ 50 ರೂಪಾಯಿ ಅಂಕಲ್ ಟಿಪ್ಸ್ ಕೊಟ್ರು ಗುರು. ಪಾಪ ಇಟ್ಕೊಳ್ರಿ, ನಮಗೂ ಗೊತ್ತು, ನಾವು ಕಷ್ಟದಿಂದ ಬಂದಿದ್ದೀವಿ ಅಂತ ಈಸ್ಕೊಂಡೆ. ಅವ್ರು ಕೊಟ್ರಲ್ಲ ಈಸ್ಕೊಂಡೆ, ನಾನೇನು ಕೇಳಕ್ ಹೋಗ್ಲಿಲ್ಲ ಅಂಕಲ್ನ. ಸೊ ಬನ್ನೀಗ ನೆಕ್ಸ್ಟು ಬುಕ್ಕಿಂಗು ಎಲ್ಲಿಗೆ ಬರ್ತದೆ ಅಂತ ಗೊತ್ತಿಲ್ಲ. ಸದ್ಯಕ್ಕೀಗ ವೈಟ್ ಫೀಲ್ಡ್ ಅಲ್ಲಿ ಇದ್ದೀನಿ, ಕಾಡ್ಗೋಡಿ. ಸದ್ಯಕ್ಕೆ ಇವಾಗ ಟೈಮ್ ಬಂದು ಕರೆಕ್ಟಾಗಿ 6:08. 4:45 ಸ್ಟಾಪ್ ಆದವನು, ಈಗ 6:08. ಇನ್ನ ಪಿಕಪ್ ಮಾಡಿಲ್ಲ, ಈಗ ಡ್ಯೂಟಿ ತಗೊಂಡಿದ್ದೀನಿ. ಸಖತ್ ಮಳೆಗುರು ವೈಟ್ ಫೀಲ್ಡ್ ಅಲ್ಲಿ. ಬರ್ತಾವೆ ಡ್ಯೂಟಿ ಮಾರತಳ್ಳಿ ಅದು ಇದು ಅಂತ. ನಾನೇನಾದ್ರೂ ಮಾರತಳ್ಳಿ ವೈಟ್ ಫೀಲ್ಡ್ ಅಲ್ಲಿ ಇಲ್ಲಿ ತಗೊಂಡೋದ್ರೆ ತಗಲಾಕೊಂಡಂಗೆ ನಾನು. ಅದಕ್ಕೋಸ್ಕರ ವೆಯ್ಟ್ ಮಾಡಿ 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 ಇವಾಗ ವೈಟ್ ಫೀಲ್ಡ್ ಕಡೆ ಮೆಟ್ರೋ ಬೇರೆ ಆಗಿರೋದ್ರಿಂದ ಡೈರೆಕ್ಟ್ ನಮ್ಮ ಏರಿಯಾ ಕಡೆ ಅಂದ್ರೆ ಬನಶಂಕರಿ ಸೈಡ್ ಡ್ಯೂಟಿನೂ ಬೀಳಲ್ಲ. ಸೊ ಹಂಗಾಗಿ ಈಗ ಸದ್ಯಕ್ಕೆ ಕೋರ್ಮಂಗಲ ಡ್ಯೂಟಿ ಬಂತ ಗುರು, ತಗೊಂಡಿದ್ದೀನಿ. ಎಷ್ಟೊತ್ತಾದ್ರೂ ಆಗಲಿ ಹೋಗ್ಬಿಡೋಣ, ಯಾಕಂದ್ರೆ ಮಳೆ ಬೇರೆ ಜಾಸ್ತಿ. 1.5 ಅವರ್ ಮೇಲೆ ತೋರಿಸೋಣ ಟೈಮ್. ಬಟ್ ಆದ್ರೂ ನನಗೇನು ತೊಂದರೆ ಇಲ್ಲ, ಸಾಕು. 2400 ಮಾಡಿದ್ದೀನಿ. ಇದೊಂದು 500 ಹೋದ್ರೆ 2900. ಕೋರ್ಮಂಗಲಿಂದ ಮನೆ ಕಡೆಗೆ ಎತ್ಕೊಂಡ್ರು ನಾನು ಟಾರ್ಗೆಟ್ನ ನಾನು ರೀಚ್ ಆಗಿ ಆರಾಮಾಗಿ ಹೋಗ್ತೀನಿ. ಯಾಕಂದ್ರೆ ಡ್ಯೂಟಿಗೆ ಬಂದಿದ್ದು ಲೇಟ್ ಇವತ್ತು, ಗೊತ್ತಲ್ಲ ನಿಮ್ಗೆ. 10 ಗಂಟೆ ನಾನು ಡ್ಯೂಟಿಗೆ ಬಂದಿದ್ದು. ಸೊ 10 ಗಂಟೆಗೆ ಬಂದು ಸದ್ಯ 10 ಗಂಟೆ ಒಳಗಡೆ 3000 ರೂಪಾಯಿ ಮೇಲೆ ನನ್ನ ಟಾರ್ಗೆಟ್ ರೀಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಅಷ್ಟೇ ಸಾಕು. ಈಗ ಸದ್ಯಕ್ಕೆ ಹೋಗಿ ಪಿಕಪ್ ಮಾಡೋಣ ಸ್ನೇಹಿತರೆ. ನಾನು ಹೇಳೋದು ಡ್ರೈವರ್ಗಳಿಗೆ, ಇಂಥ ಸಿಚುವೇಶನ್ ಅಲ್ಲಿ ಮಳೆ ಬಂದಾಗ ಎಲ್ಲಾ ಕಡೆ ಯಾವ್ದೇ ಕಾರಣಕ್ಕೂ ಡ್ಯೂಟಿಗಳನ್ನ ತಗೊಳಕ್ ಹೋಗ್ಲೇಬೇಡ್ರಿ. ಬೇಕಾದ್ರೆ ಡ್ಯೂಟಿ ಮಾಡ್ಲಿಲ್ಲ ಅಂದ್ರೂ ಸರಿನೇ, ಯಾಕಂದ್ರೆ ಗೊತ್ತಾಗರ ನಮ್ಗೆ ಗೊತ್ತಿರಲ್ಲ ಯಾವ ಕಡೆ ಗಂಟೆ ಟ್ರಾಫಿಕ್ ಆಗಿ ನಿಂತ್ಕೊಂಡಿರ್ತಾವ ವೆಹಿಕಲ್ ಅಂತ ನಮ್ಗೆ ಗೊತ್ತಿರಲ್ಲ. ಅಂತ ಟೈಮಲ್ಲಿ ಹುಷಾರಾಗಿ ಆದಷ್ಟು ನೋಡ್ಕೊಂಡು ಡ್ಯೂಟಿಗಳು ತಗೊಳ್ರಿ. ನಿಮ್ ಏರಿಯಾ ಕಡೆ ಈಗ ಸಂಜೆ ಆಯ್ತಾ, ನನಗೆ ಗೊತ್ತಾಗೋಯ್ತು. ಈಗ ನಾನೇನ್ ಮಾಡ್ತೀನಿ ಹೇಳಿ, ಮಾರತಳ್ಳಿ ರಿಂಗ್ ರೋಡ್ ಕಡೆ ಹೋಗಲ್ಲ ನಾನು, ಸೀದಾ ಇವಾಗ HL ಓಲ್ಡ್ ಏರ್ಪೋರ್ಟ್ ರೋಡ್ ಕಡೆಯಿಂದಾನೆ ಕೋರ್ಮಂಗಲ ಹೋಗ್ಬಿಡ್ತೀನಿ. ಮಾರತಳ್ಳಿ ರಿಂಗ್ ರೋಡ್ಗೆ ಏನಾದ್ರು ಹೋದ್ರೆ ನನ್ನ ಕತೆ ಮುಗಿದೋಯ್ತು ಕತೆ ಇವತ್ತು. ನಮ್ಮ ಡ್ರೈವರ್ಸ್ಗಳು ನೀವು ಅಷ್ಟೇ, ಆಲ್ಮೋಸ್ಟ್ ಮಳೆ ಬರೋ ಟೈಮ್ಗಳಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ನೋಡಿ ಡ್ಯೂಟಿ ತಗೊಳ್ಳಿ. ಸುಮ್ಮನೆ ಯಾವುದೋ ಬಂತು ಅಂತ ಡ್ಯೂಟಿ ತಗೊಂಡೋಗಿ ಟ್ರಾಫಿಕಲ್ಲಿ ತಗಲಾಕೊಳ್ಳೋ ಕೆಲಸಗಳನ್ನ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬಂದಾಗರು ಪಿಕಪ್ ಪಾಯಿಂಟ್ಗೆ ಎಲ್ಲವರಪ್ಪ. ಪಿಕಪ್ ಮಾಡೋದೇ ದೊಡ್ಡ ಹಿಂಸೆ ಗುರು. ಇಲ್ಲಿ ಕಸ್ಟಮರ್ನ ಪಿಕಪ್ ಮಾಡೋದು ದೊಡ್ಡ ಹಿಂಸೆ ಅಂದ್ರೆ ಏನ್ ಹೇಳ್ತೀರಾ, ನರ್ಕ. ಫೋನ್ ಮಾಡೋಣ ಇರಪ್ಪ, ಏನ್ ಬರ್ತಾರೋ ಬರಲ್ವೋ. ಕೇಶವ್ ಅಂತೆ ಗುರು ಯಾರೋ. भैया से एक बंदा आ रहा है 2 मिनट में, थोड़ा जल्दी सर। ये वाइट कलर की
हम मॉल की तरफ ही आ रहे हैं, तू आ जा भैया, एसी चला दो. ಸದ್ಯಕ್ಕೆ ಇವಾಗ ನಾನು ಕೋರಮಂಗಲ ಬಂದೆ. ಕೋರಮಂಗ್ಲಕ್ಕೆ ಬಂದು ಇವಾಗ ಡ್ರಾಪ್ ಆಗ್ದೆ ಗುರು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಏನು ಹೇಳ್ತೀರಾ ಆ ಟ್ರಾಫಿಕ್ನ. ಅದು ಬಂದು ಡ್ರಾಪ್ ಆಗ್ತದಂಗೆ ಮತ್ತೆ ನನಗೆ ಜೆ ಪಿ ನಗರ ಡ್ಯೂಟಿ ಬಂದಿದೆ. ಈಗ ಸದ್ಯಕ್ಕೆ ಜೆ ಪಿ ನಗರ ಪಿಕಪ್ ಮಾಡೋಕ್ಕೆ ಹೋಗ್ಬೇಕು. ಕೋರಮಂಗ್ಲ ಫೋರಂ ಮಾಲ್ ಇದೆಯಲ್ಲ, ಆ ಫೋರಂ ಮಾಲ್ ಹತ್ರ ಗುರು. ಕಸ್ಟಮರ್ ಆಲ್ರೆಡಿ ಫೋನ್ ಮಾಡಿದ್ರು. 552 ರೂಪಾಯಿ ಬಂದಿದೆ ಗುರು. 1 ಅವರ್ 36 ನಿಮಿಷ, 20 ಕಿಲೋಮೀಟ್ರಿಗೆ. ಪರವಾಗಿಲ್ಲ ಕಿಲೋಮೀಟ್ರ್ ದುಡ್ಡು, ಬಟ್ ಗ್ಯಾಸ್ ಅಂತೂ ಸಖತ್ತಾಗಿ ಹೋಯ್ತು. ಏನು ಮಾಡೋಕ್ಕಾಗಲ್ಲ ಇಂಥ ಟೈಮಲ್ಲಿ. 3 4 2 3 ಸದ್ಯಕ್ಕೆ ಡ್ಯೂಟಿನ ಮುಗಿಸೋ ಸಮಯ. ಅಂದರೆ ಮುಗಿಸೋ ಸಮಯ ಅಂದರೆ ಡ್ಯೂಟಿ ಎಲ್ಲ ಮುಗಿದು ಹೋಯ್ತು. ಏನಿದ್ರು ಈಗ ಮನೆ ಕಡೆ ಹೋಗ್ಬೇಕು. ಟೈಮು ಆಯಿತು. ಟೈಮ್ ಬಂದು ಕರೆಕ್ಟಾಗೆ 9 ಗಂಟೆ ಗುರು. ಅಂದಂಗೆ ನಮ್ಮ ಡ್ಯೂಟಿನೂ ಕೂಡ ಮುಗಿದೋಯ್ತು. ಇನ್ನೇನಿಲ್ಲ, ಮನೆಗೆ ಹೋಗ್ತಾ ಇದೆ. ಸೊ ಹೋಗೋ ಮುಂಚೆ ಗೊತ್ತಲ್ಲ ನಿಮಗೆ, ಲೆಕ್ಕ ಅನ್ನೋದು ತೋರಿಸ್ಬಿಟ್ಟು ಹೋಗ್ಬೇಕು. ಮತ್ತು ಇವತ್ತು ನಾನೇನು ಮಾಡಿದೆ, 12 ಅವರಿಂದ ನನಗೆ ಡ್ಯೂಟಿ ಆಗಲಿಲ್ಲ. ನಿಮಗೆ ಗೊತ್ತು, ನಾನು ಬಂದಿದ್ದು ಲಾಗಿನ್ ಆಗಿದ್ದೆ. ಅಂದರೆ ಲಾಗಿನ್ ಆಗಿದ್ದು 9:30, ಡ್ಯೂಟಿ ಬರ್ತಾಯಿದ್ದು. ಆ ಟೈಮಲ್ಲಿ ಒಂದು 10 ಗಂಟೆವರೆಗೂ ವೆಯ್ಟ್ ಮಾಡಿ ಲಾಂಗ್ ಟ್ರಿಪ್ ಎತ್ಕೊಂಡೆ. ಒಂದು 11 ಅವರ್ಗೆಲ್ಲ ಡ್ಯೂಟಿ ಕ್ಲಿಯರ್ ಆಯಿತು ಸ್ನೇಹಿತರೆ. ಸೊ ಬನ್ನಿ ಇವಾಗ ಎಷ್ಟಾಯಿತು, ಅಮೌಂಟ್ ಏನಾಯ್ತು ಅಂತ ತೋರಿಸೋ ಸಮಯ. ನೋಡ್ಬೋದು ಸ್ನೇಹಿತರೆ, ಇದು ಇವತ್ತಿನ ಅರ್ನಿಂಗ್ಸು. ಟುಡೇ ಅಂತ ಐತಲ್ಲ, ನೋಡಿದ್ರಲ್ವಾ. ನೋಡ್ಬೋದಲ್ಲಿ ಟುಡೇ ಅಂತ ಬಂತು 3187 ಪ್ಲಸ್ 100 ರೂಪಾಯಿ. ಒಬ್ರು ಅಂಕಲ್ ಒಬ್ರು 50 ರೂಪಾಯಿ ಟಿಪ್ಸ್ ಕೊಟ್ಟರು. ಮತ್ತು ಇನ್ನೊಂದು ಟೋಲ್ 50 ರೂಪಾಯಿ ಬಂದಿದ್ದು. ಸೇರಿದ್ರೆ 3287 ರೂಪಾಯಿ ಸ್ನೇಹಿತರೆ ಇವತ್ತಿನ ನನ್ನ ಸಂಪಾದನೆ. ಮತ್ತು ಡ್ಯೂಟಿ ಎಷ್ಟು ಮಾಡಿದೆ ಅಂದ್ರೆ ಬರೀ 6 ಡ್ಯೂಟಿ ಗುರು. 6 ಡ್ಯೂಟಿಗೆ 3187 ರೂಪಾಯಿ ಹೊಡೆದಿದ್ದೀನಿ. ನೋಡ್ಬೋದು, ನಿಮ್ಗೆ ಯಾವುದೇ ಥರ ಸುಳ್ಳು ಅನ್ನೋದು ಏನಿಲ್ಲ ಇಲ್ಲಿ. ಇರೋದು ಇಷ್ಟೇ, 3187 ಪ್ಲಸ್ 100 3287. ಸೊ ನೋಡಿದ್ರಲ್ಲ ನಮ್ಮ ಅರ್ನಿಂಗ್ಸು ಇವತ್ತಿಂದು. ಸೊ ಇಷ್ಟನ್ನು ಹೇಳ್ತಾ ಸ್ನೇಹಿತರೆ, ಎಲ್ಲರೂ ಅಷ್ಟೇ, ಯಾರು ಸೋಂಬೇರಿಗಳಾಗಿ ಕೂತ್ಕೊಂಬೇಡಿ, ದುಡೀರಿ. ಇದೇ ನನ್ನ ಕಾನ್ಸೆಪ್ಟು. ಸೊ ದುಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಾಳೆ ಇನ್ನೊಂದು ವಿಚಾರದ ಸಮೇತ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್, ಟಾಟಾ, ಗುಡ್ ನೈಟ್.